ನಾವು ಧ್ಯೇಯವಾಗಿ ಇಟ್ಕೊಂಡು ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು. ವಸೀಂ ಮತ್ತೆ ವಿಜಯ್ ಅವರಿಬ್ಬರ ನಿಮ್ಮ ಆಪ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ ಪೊಲೀಸ್ನವರು ತನಿಖೆ ಮಾಡಲಿ, ಅವ್ರ ಜೊತೆ ಅವ್ರದ್ದು ನನ್ನ ಜೊತೆ ಸಂಬಂಧ ಇರ್ಲಿ ಇಲ್ಲದೆ ಇರ್ಲಿ, ಯಾರಾದ್ರೂ ಹಾಕಿ ಯಾವ ಪಾರ್ಟಿಯಲ್ಲಾದ್ರೂ ಇರ್ಲಿ, ಪೊಲೀಸ್ನವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯನ್ನ ನಾನು ಸ್ಪಷ್ಟವಾಗಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರು ಇದರಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಯಾವುದೇ ಪಾರ್ಟಿಯಲ್ಲಿರಲಿ. ಬಿಜೆಪಿ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಕ್ರಮ ಶೆಟ್ಗಳಲ್ಲಿ. ಅದು ತಮೇಶ್ ಗೌಡ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಆಗಿ ಮಾಡಿರುವಂತವರು ಕೃಷ್ಣ ಬೈರೇಗೌಡರ ಶಿಷ್ಯರು. ಅವರ ಅಕ್ರಮ ಬಯಲಾಗುತ್ತೆ ಅಂತ ಅವ್ರು ಮಾತನಾಡ್ತಿಲ್ಲ ಅನ್ನೋದನ್ನು ಪೋಸ್ಟ್ ಮಾಡಿದ್ದಾರೆ. ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ? ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ದು? ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ ಸತ್ಯ ಸುಳ್ಳು ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಸುಳ್ಳೇ ಅವ್ರಿಗೆ ಸತ್ಯ ಕಾಣುತ್ತೆ. ಸುಳ್ಳನ್ನೇ 100 ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡಿಕೊಂಡಿರೋರು ಬಿಜೆಪಿಯವರು. ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರಲಿ, ಯಾರೇ ಮಾಡಿರ್ಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡ ದೊಡ್ಡವರಿಗೆ ಸೇರಿದ ಜಮೀನನ್ನ ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡ ದೊಡ್ಡವರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು ಬಿಬಿಎಂಪಿ ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ. ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರೂ ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ಬೇಕಾ? ಕೆಲವರು ಸುಮ್ಮನೆ ಇರಬೇಕು ಅಂತ ಹೇಳೋರು ಇದ್ದಾರೆ, ಇನ್ ಕೆಲವರು ಇನ್ನೊಂದ್ ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ. ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ? ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021ರಲ್ಲಿ ಯಾವ ಸರ್ಕಾರ ಇತ್ತು? ಹಂಗಾದ್ರೆ ಬಿಜೆಪಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಇನ್ವಾಲ್ವ್ ಆಗಿರ್ಲಿ, ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ನಂದು ಸಿಂಗಲ್ ನಾವು ಧ್ಯೇಯವಾಗಿ ಇಟ್ಕೊಂಡು ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು. ವಸೀಂ ಮತ್ತೆ ವಿಜಯ್ ಅವರಿಬ್ಬರ ನಿಮ್ಮ ಆಪ್ತರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ ಪೊಲೀಸ್ನವರು ತನಿಖೆ ಮಾಡಲಿ, ಅವ್ರ ಜೊತೆ ಅವ್ರದ್ದು ನನ್ನ ಜೊತೆ ಸಂಬಂಧ ಇರ್ಲಿ ಇಲ್ಲದೆ ಇರ್ಲಿ, ಯಾರಾದ್ರೂ ಹಾಕಿ ಯಾವ ಪಾರ್ಟಿಯಲ್ಲಾದ್ರೂ ಇರ್ಲಿ, ಪೊಲೀಸ್ನವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯನ್ನ ನಾನು ಸ್ಪಷ್ಟವಾಗಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರು ಇದರಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು. ಅದು ಯಾವುದೇ ಪಾರ್ಟಿಯಲ್ಲಿರಲಿ. ಬಿಜೆಪಿ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಕ್ರಮ ಶೆಟ್ಗಳಲ್ಲಿ. ಅದು ತಮೇಶ್ ಗೌಡ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಆಗಿ ಮಾಡಿರುವಂತವರು ಕೃಷ್ಣ ಬೈರೇಗೌಡರ ಶಿಷ್ಯರು. ಅವರ ಅಕ್ರಮ ಬಯಲಾಗುತ್ತೆ ಅಂತ ಅವ್ರು ಮಾತನಾಡ್ತಿಲ್ಲ ಅನ್ನೋದನ್ನು ಪೋಸ್ಟ್ ಮಾಡಿದ್ದಾರೆ. ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ? ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ದು? ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ
ಸತ್ಯ ಸುಳ್ಳು ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಸುಳ್ಳೇ ಅವ್ರಿಗೆ ಸತ್ಯ ಕಾಣುತ್ತೆ. ಸುಳ್ಳನ್ನೇ 100 ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡಿಕೊಂಡಿರೋರು ಬಿಜೆಪಿಯವರು. ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರಲಿ, ಯಾರೇ ಮಾಡಿರ್ಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡ ದೊಡ್ಡವರಿಗೆ ಸೇರಿದ್ದ ಜಮೀನನ್ನ ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡ ದೊಡ್ಡವರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು ಬಿಬಿಎಂಪಿ ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರೂ ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ಬೇಕಾ? ಕೆಲವರು ಸುಮ್ಮನೆ ಇರಬೇಕು ಅಂತ ಹೇಳೋರು ಇದ್ದಾರೆ, ಇನ್ ಕೆಲವರು ಇನ್ನೊಂದ್ ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ. ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ? ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021ರಲ್ಲಿ ಯಾವ ಸರ್ಕಾರ ಇತ್ತು? ಹಂಗಾದ್ರೆ ಬಿಜೆಪಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಇನ್ವಾಲ್ವ್ ಆಗಿರ್ಲಿ, ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಂದು ಸಿಂಗಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.